ಹಾಯ್. ಓಕೆ, ಎಲ್ಲ ಒಂದು ಕೆ ಸಿ ಟಿ ಆ್ಯಂಡ್ ನೀಟ್ ವಿದ್ಯಾರ್ಥಿಗಳಿಗೆ. ಸೊ ಇವಾಗ ಏನಪ್ಪ ಅಂತಂದರೆ ನೀಟ್ಗೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ MBBS ಸ್ಟೂಡೆಂಟ್ಗೆ ಈ ಮೊನ್ನೆ ಏನು ಮಾಕ್ ರಿಸಲ್ಟ್ ಅನ್ನೋದು ಬಂತು. ಆ್ಯಂಡ್ ಇವತ್ತು ಕೂಡ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಸೊ 9 ಗಂಟೆವರೆಗೂ ಕೂಡ ಮಾಡಿರ್ತಾರೆ. ಅದಾದ ತಕ್ಷಣ ಕ್ಲೋಸ್ ಆಗುತ್ತೆ. ಮಾಕ್ ರಿಸಲ್ಟ್ದು ಆ್ಯಂಡ್ ಫೈನಲ್ ರಿಸಲ್ಟ್ಗೂ ಓನ್ಲಿ ಒಂದು 5% ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ, ಬಿಟ್ಟರೆ ಜಾಸ್ತಿ ಚೇಂಜಸ್ ಆಗೋಲ್ಲ. ಸೊ ಹಂಗಾಗಿ ಮಾಕ್ ರಿಸಲ್ಟ್ದು ಬಿಟ್ಟಿದ್ದು ಕಟ್ ಆಫ್ ಎಲ್ಲಿವರೆಗೂ ನಿಂತಿರ್ತಂತ ನಿಮ್ಗೆ ತಿಳಿಸ್ತೀನಿ. ಓಕೆ, ಸರಿ, ಒಂದೊಂದಾಗಿ ನೋಡ್ತಾ ಹೋಗೋಣಂತೆ. ಈಗ ಗೌರ್ನಮೆಂಟ್ ಮೊದಲು ತೊಗೊತಿದ್ದೀನಿ. ಗೌರ್ನಮೆಂಟು ಗೊತ್ತಿರುವಾಗ ಗೌರ್ಮೆಂಟ್ ಕಾಲೇಜ್ ಒಳಗಡೆ ಎಷ್ಟು ಫೀಸ್ ಇರುತ್ತೆ ಅಂತ ನಿಮ್ಗೆ ಗೊತ್ತಿದೆ, 64,350. ಈಗ ಎಲ್ಲರೂ ಅಂತಂದರೆ ಲಾಸ್ಟ್ ರ್ಯಾಂಕ್ ಅಂದರೆ ನಿಮಗೆ ಕೊನೆಯಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ಎಷ್ಟು ಕಟ್ ಆಫ್ ನಿಂತಿದೆ ಅಂತ ತೋರಿಸ್ತಾ ಇರೋದು. ಓಕೆ, ಈಗ ನಿಮ್ಗೆ ಮೊದಲೇದಾಗಿ ತೋರಿಸ್ತೀನಿ KA ಕರ್ನಾಟಕ MBBS 2026 ಮಾಕ್ ರಿಸಲ್ಟ್ ಕಟ್ ಆಫು ಕ್ಯಾಟಗರಿ 1G ನೋಡ್ತಾ ಇರ್ಬೋದು. ನನಗೆ ಬೇಕಾದ್ರೆ ಸ್ಕ್ರೀನ್ ರೆಕಾರ್ಡು ಕೂಡ ನಿಮ್ಮದು ಕಟ್ ಆಫ್ ಬಂದ ನೋಡ್ಕೊಂಡ್ರೆ ಅಂದ್ರೆ ನೋಡ್ಕೋರಿ. ಈಗ ಕಾಣಿಸ್ತಿದೆ ನಿಮಗೆ ಕ್ಯಾಟಗರಿ 1 ಇತ್ತಂತಂದರೆ ಆ್ಯಂಡ್ ಅದರಲ್ಲೂ ಕೂಡ ಜನರಲ್ ಇತ್ತಂತಂದರೆ ನಿಮಗೆ 82,099ವರೆಗೂ ಕೂಡ ನಿಮಗೆ ಕಟ್ ಆಫ್ ನಿಂತಿದೆ. ಓಕೆ, ಆ್ಯಂಡ್ 1H ಇತ್ತಂತಂದರೆ 96,750ವರೆಗೂ ಕೂಡ, 1K ಇತ್ತಂತಂದರೆ 92,079ವರೆಗೂ ಕೂಡ, ಆ್ಯಂಡ್ 1KH ಇತ್ತಂತಂದರೆ 1,85,846ವರೆಗೂ ಕೂಡ, ಆ್ಯಂಡ್ 1R ಇತ್ತಂತಂದರೆ 84,203. ಆ್ಯಂಡ್ ಇದೇ ರೀತಿ ಅಷ್ಟು ನೋಡಿ. ಅಂದರೆ ನಾನು ಎಲ್ಲನೂ ಕೂಡ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂರ್ಲಿಕ್ಕೆ ಆಗಲ್ಲ, ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದು ಹೈಯೆಸ್ಟ್ ಕಟ್ ಆಫ್ ಯಾವುದಕ್ಕೆ ನಿಂತಿರ್ತದೆ ಇದರಲ್ಲಿ. ಓಕೆ, ಗೌರ್ಮೆಂಟ್ ಒಳಗಡೆ ಆ್ಯಂಡ್ ಕ್ಯಾಟಗರಿ 1 ತೊಗೊಂಡಾರೆ. ಅದರಲ್ಲಿ ನಮಗೆ ಕ್ಯಾಟಗರಿ 1 ಒಳಗಡೆ ತೊಗೊಳ್ಳಿ ಎಷ್ಟು ಬರ್ತದೆ ಅಂತಂದರೆ, ಓಕೆ, ಟೋಟಲಾಗಿ ಇಲ್ಲಿ KH ಒಳಗಡೆ 1,85,000ವರೆಗೂ ಕೂಡ ನಿಲ್ತದೆ. ಆ್ಯಂಡ್ 2Aದೊಳಗೆ ಹೋಗೋಣಂತೆ. 2Aದೊಳಗೆ ಹೋದರೂ ಕೂಡ ನಿಮಗೆ ಕಾಣಿಸ್ತಿರ್ಬೋದು ಹೈಯೆಸ್ಟ್ ಯಾವ್ದು ನಿಂತಿದೆ ಇದರಲ್ಲಿ 2Aದೊಳಗಡೆ. ಓಕೆ, 1,19,000ವರೆಗೂ ಕೂಡ ಹೋಗ್ತಾ ಇದೆ ಕಟ್ ಆಫು. ಓಕೆ, ನಿಮ್ಮದು ಯಾವ ಕ್ಯಾಟಗರಿ ಬರ್ತದೆ ನೋಡ್ಕೊಳ್ಳಿ. ಆ್ಯಂಡ್ ಅದಾದ ತಕ್ಷಣ ಮತ್ತು ಇನ್ನೂ ಕೂಡ 2Bದಲ್ಲಿ ಹೋಗ್ತೀನಿ ನಾನು. ಓಕೆ, 2Bದೊಳಗಡೆ ಹೋಗಿಬಿಟ್ಟು ಅಲ್ಲಿ ಎಷ್ಟಕ್ಕೆ ನಿಲ್ತಾ ಇದೆ ಗೌರ್ಮೆಂಟ್ ಕಾಲೇಜ್ ಒಳಗಡೆ ಕಟ್ ಆಫ್ ಅಂತ ನೋಡಿದರೆ 2Bದೊಳಗಡೆ 1,30,000ವರೆಗೂ ಕೂಡ ನಿಲ್ತಾ ಇದೆ. ಆ್ಯಂಡ್ 3Aದಲ್ಲಿ ಹೋಗೋಣಂತೆ. 3Aದೊಳಗಡೆ ಕಟ್ ಆಫ್ ಇಲ್ಲಿವರೆಗೂ ಕೂಡ ಹೋಗ್ತದೆ. ನೀವು 3Aದಲ್ಲಿ ಬೇಕಾದ್ರೆ ನೀವು 3AG ಇದ್ರೋ ಅಥವಾ 3AH ಇದ್ರೋ 3AK ಇದ್ರೋ ನೋಡ್ಕೊಳ್ಳಿ, ನಿಮ್ದು ಯಾವುದ್ರಲ್ಲಿ ಬರ್ತಾರೋ ನೋಡ್ಕೊಳ್ಳಿ. ಆ್ಯಂಡ್ ಇದರಲ್ಲಿ ನಾವು ಕಟ್ ಆಫ್ ನೋಡೋದಾತಂದರೆ 1,50,000ವರೆಗೂ ಕೂಡ ಕಟ್ ಆಫ್ ಹೋಗಿದೆ. ಎಲ್ಲನೂ ಕೂಡ ಗೌರ್ಮೆಂಟೇ ಮಾತಾಡ್ತಿರೋದು. ಏನು ಬರ್ತಾರೆ 1,50,000 ಹೋದರೂ ನಿಂತಾ ಇದೆ, ನಿಮ್ಗೆ ತೋರಿಸ್ತಾ ಇದ್ದೀನಿ. ವಿತ್ ಕೆಲವೊಂದಿಷ್ಟು ಅವ್ರು ಏನಿದ್ದಾರೆ ಅಂತಂದರೆ ರಿಸರ್ವೇಷನ್ಸ್ಗಳು ಇದ್ದಾವೆ. ಓಕೆ, 3Bದಲ್ಲಿ ನೋಡಿ, 3B ಇಲ್ಲಿದ್ದ 3BG ಇದ್ದ ಸ್ಟಾರ್ಟ್ ಆಗುತ್ತೆ. 3B RH ಕೂಡ ನೋಡ್ಬೋದು. ಇದರಲ್ಲಿ ನಿಮಗೆ ಕಟ್ ಆಫ್ ಯಾವುದು ಜಾಸ್ತಿ ಕಾಣಿಸ್ತದೆ, 99,541ವರೆಗೂ ಕೂಡ ನಿಲ್ತಾ ಇದೆ. ಓಕೆ, ಆ್ಯಂಡ್ ಈಗ CA ಕ್ಯಾಪ್ D ಆ್ಯಂಡ್ GM ಇದೆಲ್ಲನೂ ಕೂಡ ನೋಡ್ತಾ ಹೋತಂದರೆ ಇದರಲ್ಲೂ ಕೂಡ ನೋಡಿ ಸ್ಕ್ರೀನ್ ರೆಕಾರ್ಡ್ ಸ್ಕ್ರೀನಲ್ಲಿ ಕಾಣಿಸ್ತದೆ 77,000 68,000 ಸ್ವಲ್ಪ ಯಾಕಂದರೆ ಓನ್ಲಿ ಯಾವುದೇ ರಿಸರ್ವೇಷನ್ ಇಲ್ಲ, ಓನ್ಲಿ GM ಇದ್ರೆ ಅಂತಂದರೆ 68,000ಕ್ಕೆ ನಿಲ್ತಾ ಇದೆ. ಓಕೆ, ಇವತ್ತು GM ಇದ್ದು H ಇದ್ದು GM ಇದ್ದು K ಇದ್ದು ಈ ಥರ ಇತ್ತಂತಂದರೆ ನಿಮಗೆ 83,000 1,10,000 74,000 ಸ್ವಲ್ಪ ಇನ್ಕ್ರೀಸ್ ಅಲ್ಲೇ. ಓಕೆ, ನೋಡಿ NCC ಇದ್ದವ್ರಿಗೆ ಎಲ್ಲಿವರೆಗೂ ಕೂಡ ಹೋಗಿದೆ ಅದನ್ನೂ ಕೂಡ ನೋಡ್ಕೊಳ್ಳಿ, ಅದನ್ನೂ ಕೂಡ ತೋರಿಸ್ತಾ ಇದ್ದೀನಿ. ಯಾಕಂದರೆ NCC ಅವ್ರು ಕಡಿಮೆ ಇದ್ದಾಗ ಆಟೋಮೆಟಿಕ್ಲಿ ಹೋಗಿರ್ತದೆ. ನೋಡಿ PHM ಇದ್ರೂ ಕೂಡ ಎಷ್ಟು ದೂರ ಹೋದರೂ ಸಿಗ್ತದೆ. ಓಕೆ, ಆ್ಯಂಡ್ ನೋಡಿ S1 ಕ್ಯಾಟಗರಿ ಬನ್ನಿ. S1 ಕ್ಯಾಟಗರಿ ನೋಡಿ 2,00,000 ಕೂಡ ಹೋಗಿದೆ. 2,13,000 2,23,000 2,39,000. ಓಕೆ, S1ಗೆ ಹೇಳ್ತಾ ಇರೋದು ನಾನು. ಓಕೆ, ಇಲ್ಲಿ ನೋಡಿ S1 R. ಓಕೆ, S1 RS ತೊಗೊಳ್ಳಿ 2,46,000 2,49,000 ಇಷ್ಟೆಲ್ಲ ಕಟ್ ಆಫ್ ಹೋಗ್ತದೆ. ಆ್ಯಂಡ್ ಎಷ್ಟು ತೊಗೊಳ್ಳಿ ಎಷ್ಟು 2ಅಲ್ಲೂ ಕೂಡ ನಿಮಗೆ 2,18,000ವರೆಗೂ ಕೂಡ ಹೋಗ್ತದೆ. ಆ್ಯಂಡ್ SC3 ಬರೋಣ. SC3 ಸ್ವಲ್ಪ ಕಡಿಮೆ ಆಗ್ತದೆ ನೋಡಿ, ಆಟೋಮೆಟಿಕ್ಲಿ SC3 ಇಲ್ಲಿದ್ದ ತೊಗೊಳ್ಳಿ. SC3 ಇಲ್ಲಿವರೆಗೂ ಬರ್ತಾಯಿದೆ. ಓಕೆ, SC3 ಇಲ್ಲಿವರೆಗೂ ಇಲ್ಲಿ ತೊಗೊತಂದ್ರೆ ಎಷ್ಟು ಬರ್ತದೆ 1,41,000 ಕಡಿಮೆ ಕಾಣಿಸ್ತದೆ ಕಂಪೇರ್ ಟು ಅದರ್. S1ಗೆ ಕಂಪೇರ್ ಮಾಡಿ S2 ಕಂಪೇರ್ ಮಾಡಿ S3 ಕಡಿಮೆ ಸಿಗ್ತದೆ. ಆ್ಯಂಡ್ ಅದರಲ್ಲಿ ಮತ್ತು S4 ಜನರಲ್ ಹೋಗಿ 2,39,000 ಹೋಗ್ತದೆ. ಓಕೆ, ನೋಡಿ 2,69,000 ಹೋಗ್ತದೆ. ಅತಿ ಹೆಚ್ಚಾಗಿ ಇದೇ ಕಾಣಿಸ್ತಿದೆ ಅನಿಸುತ್ತೆ, 2,69,000 ಕೂಡ ಹೋಗಿದೆ. ಓಕೆ, ಯಾರ್ದು S4H. ಸೊ ನಿಮ್ದು ನೋಡಿ. ಆ್ಯಂಡ್ ಅದೇ ರೀತಿಗೆ S4R ಇತ್ತಂತಂದರೆ 3,18,000 3,57,000 S4 RH ಇದ್ದರೆ ಜಾಸ್ತಿ ಆಯ್ತದೆ ಅದಲ್ವಾ. ಆ್ಯಂಡ್ ಮತ್ತು ನೀವು SPO ಈ ಥರ STG ಇದು ಅಂತಂದರೆ ಅದು SPO ಆದವ್ರಿಗೆ ಮಾತ್ರ 8,00,000ವರೆಗೂ ಕೂಡ ಹೋದರೂ ಸಿಕ್ಕಿದೆ. ಅವು ಲಿಮಿಟೆಡ್ ನಂಬರ್ ಇರ್ತಾರೆ. ಓಕೆ, ಕೇವಲ ಲಿಮಿಟೆಡ್ ನಂಬರ್ ಇರ್ತಾರೆ ಇವರು. ಸರಿ, ನೆಕ್ಸ್ಟು ಮತ್ತು ಕೆಳಗಡೆ ಹೋದರೆ ಮತ್ತೆ ಬರೋಣಂತೆ. ಇಲ್ಲಿ ಸೆಮಿ ಪ್ರೈವೇಟ್ ಇದು. ಓಕೆ, ಇಷ್ಟೊತ್ತು ನಾವು ಮಾತಾಡಿದ್ದು ಗೌರ್ನಮೆಂಟು. ಈಗ ಸೆಮಿ ಪ್ರೈವೇಟ್ ಒಳಗಡೆ ಅಂದರೆ 1.53. ಓಕೆ, ಅಂದರೆ 1,53,571 ಇರ್ತಕ್ಕಂಥದ್ದು ಲಾಸ್ಟ್ ರ್ಯಾಂಕ್ ಯಾವ ರೀತಿ ನಿಂತದೆ ಅದನ್ನು ಕೂಡ ನೋಡ್ಕೊರಿ. ಸ್ಕ್ರಾಲ್ ಮಾಡ್ತೀನಿ ಬೇಕಾದ್ರೆ, ಹಂಗೆ ಸ್ವಲ್ಪ ನೋಟ್ ಡೌನ್ ಮಾಡ್ಕೋಬಹುದು. ಸ್ಕ್ರೀನ್ಶಾಟ್ ತೊಗೊತಾರೆ ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಓಕೆ,
ಓಕೆ ಸೆಮಿ ಪ್ರೈವೇಟ್ ಕಟ್ ಆಫ್ 2026. ಇದು 2B ಆಯಿತು. ಆ್ಯಂಡ್ 2B ವಿತ್ 3A ಆ್ಯಂಡ್ 3B ಆ್ಯಂಡ್ ಡಿ ವಿತ್ GM. ಓಕೆ ಜಿ ಎಮ್ಮು NCC PHM ಮತ್ತು S1 S2 S3 ಆ್ಯಂಡ್ S4. ಓಕೆ ಇಂಟರ್ನಲ್ ರಿಸರ್ವೇಷನ್ ನಿಮ್ಗೆ ಗೊತ್ತಿದೆ. ಆ್ಯಂಡ್ ಎಸ್ ಪಿ ಒದಲ್ಲೂ ಕೂಡ ನೋಡಿ ಎಷ್ಟೆಷ್ಟೆಲ್ಲ ಹೋಗ್ತದೆ, ನಾವು ನೋಡಲಿಕ್ಕೆ ಅಂದರೆ ನಂಬೋಕೆ ಆಗಲ್ಲ, ಅಷ್ಟು ದೂರ ಹೋಗಿರ್ತದೆ. ಆ್ಯಂಡ್ ಕೊನೆಯದಾಗಿ ಬಂತಂದರೆ STG STH ಆ್ಯಂಡ್ STK STR ಆ್ಯಂಡ್ STRH ಆ್ಯಂಡ್ SD. ಸೊ ಇದಿಷ್ಟು. ಆ್ಯಂಡ್ ಕೊನೆಯದಾಗಿ ಲಾಸ್ಟಿಗೆ GMP. ಓಕೆ GML ಬರ್ತದೆ. ಆ್ಯಂಡ್ ನಿಮ್ಗೆ ಇದು ಕೂಡ ಸಪ್ರೇಟಾಗಿ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಾಗಿ ಕೆಲವೊಂದಿಷ್ಟು ರಿಸರ್ವೇಷನ್ಸ್ಗಳು ಇದೆ ನೋಡ್ಕೋರಿ. ಆ್ಯಂಡ್ RC1 RC2 RC3 RC4 RC5 RC6 ಎಲ್ಲನೂ ಕೂಡ ಒಂದರಲ್ಲಿ ಕೊಟ್ಟು RC7 ಒಂದು ಸಪ್ರೇಟ್ ಇಲ್ಲಿ ಕಾಣಿಸ್ತದೆ. ಓಕೆ ಈ ಥರ ನಿಮಗೆ ಕಟ್ ಆಫ್ಗಳು ನಿಂತಿರೋದು. ಹೋಪ್ ಆಲ್ಮೋಸ್ಟ್ ಇದೇ ಒಂದು 5% ಏನಾದರೂ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ, ಬಿಟ್ಟರೆ ಏನೂ ಕೂಡ ಜಾಸ್ತಿ ಚೇಂಜಸ್ ಆಗೋಲ್ಲ. ಫೈನಲ್ ರಿಸಲ್ಟ್ ಬರೋದು 23. ಓಕೆ 22 23 ಆರ್ 24. ಈ 22 23 24 ಈ ದಿನದಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ತಾರೆ, ತಿಳಿಸ್ತೀನಂತೆ. ಥ್ಯಾಂಕ್ ಯು.